ಪ್ರಸಕ್ತ 2025-26ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕಗಳನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶಿಸಿದೆ. ಗ್ರೇಡಿಂಗ್ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿ ಚಿಕ್ಕಮಗಳೂರಿನ ಸಹನಾ ಆರ್ ನಾಯಕ್ ಸೇರಿದಂತೆ 3 ವಿದ್ಯಾರ್ಥಿಗಳು ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಆದೇಶವನ್ನ ನೀಡಿದೆ. ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಆರ್.ವಿ. ನಾಯಕ್ ಅವರ ವಾದ ಪುರಸ್ಕಾರ ಮಾಡಿದ ನ್ಯಾಯಪೀಠ 2025ನೇ ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕಗಳನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿ ಈ ಒಂದು ಅರ್ಜಿಯನ್ನು ಇತ್ಯರ್ಥಪಡಿಸಿದೆ. ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಹಿಂದಿಗೆ ಗ್ರೇಡಿಂಗ್ ಬದಲು ಮಾರ್ಕ್ಸೇ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ಶಿಕ್ಷಣ ಸಚಿವರು ಒಂದು ಮಹತ್ವದ ನಿರ್ಧಾರವನ್ನು ಹೊರಡಿಸಿದ್ರು. ಅಂದರೆ ಹಿಂದಿ ಭಾಷೆಯಲ್ಲಿ ಸಾಕಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ, ಅದರಲ್ಲಿ ಮಾರ್ಕ್ಸ್ ಬರ್ತಾ ಇಲ್ಲ, ಹೀಗಾಗಿ ಅದಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಏನೋ 10th ಮಾರ್ಕ್ಸ್ನ ನಾವು ಕೌಂಟ್ ಮಾಡಿದಾಗ ಅದರಲ್ಲಿ ಹಿಂದಿ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ, ಕೇವಲ ಹಿಂದಿಗೆ ಗ್ರೇಡಿಂಗ್ನ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರು ಒಂದು ಆದೇಶವನ್ನು ನೀಡಿದ್ರು. ಇದನ್ನ ಒಂದಷ್ಟು ಜನ ವೆಲ್ಕಮ್ ಮಾಡಿದ್ರು, ಆದರೆ ಇನ್ನೊಂದಷ್ಟು ಜನ ಇದನ್ನ ಪ್ರಶ್ನೆ ಮಾಡಿದ್ರು. ಹೀಗಾಗಿ ಇದು ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು. ಕೊನೆಗೂ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಹಿಂದಿಗೆ ಗ್ರೇಡಿಂಗ್ ಬದಲು ಮಾರ್ಕ್ಸೇ ಕೊಡಿ, ಆ ಮಾರ್ಕ್ಸ್ ಕನ್ಸಿಡರ್ ಆಗಬೇಕು, ಗ್ರೇಡಿಂಗ್ ಬೇಡ, ಮಾರ್ಕ್ಸೇ ಕೊಡಿ ಅಂತ. ತೃತೀಯ ಭಾಷೆಗೂ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ಅದಕ್ಕೂ ಕೂಡ ಅಂಕಗಳನ್ನು ಕೊಡಿ ಅಂತ ಹೈಕೋರ್ಟ್ ಮಹತ್ವದ ನಿರ್ಧಾರವನ್ನು ಹೊರಡಿಸಿದೆ. ಹೀಗಾಗಿ ಈ ಒಂದು ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ.